ಸೊ ನೋಡೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಬ್ಲಿಂಕ್ ಪ್ರಾಜೆಕ್ಟ್ನ ರೆಡಿ ಮಾಡೋಣ. ಸೊ ಇದು ಬೇಸಿಕ್. ಸೊ ಇದು ಮಾಡೋದಕ್ಕೆ ನಮಗೆ ಒಂದು ಆರ್ಡಿನೋ ಯುನೋ ಬೋರ್ಡ್ ಮತ್ತು ಒಂದು ಪವರ್ ಸಪ್ಲೈ ಸೋರ್ಸ್ಗೆ ಒಂದು ಅಡಾಪ್ಟರ್ ಮತ್ತು ಒಂದು OTG ಕೇಬಲ್ ನೋಡ್ಬೋದು. ಸೊ ಮತ್ತು ಒಂದು ಬ್ರೆಡ್ ಬೋರ್ಡ್, ಓಕೆನಾ, ಮತ್ತು ಒಂದು ರೆಸಿಸ್ಟರ್ 1Kದು ಮತ್ತು ಒಂದು LED. ಇಷ್ಟು ಬೇಕು ಸ್ನೇಹಿತರೆ ನಮಗೆ ಈ ಪ್ರಾಜೆಕ್ಟ್ ಮಾಡೋದಕ್ಕೆ. ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಇದರಲ್ಲಿ ನಮಗೆ ಬೇಕಾಗಿರೋದು ಕೋಡ್ ನೋಡ್ಬೋದು. ಕೋಡ್ ಬಂದ್ಬಿಟ್ಟು ಇಲ್ಲಿದೆ. ಸೊ ನಾನು ಕೋಡ್ನ ಕಾಪಿ ಮಾಡ್ಕೊಳ್ತೀನಿ. ಸೊ ಇವಾಗ ಮತ್ತೆ ನಿಮಗೆ ಆರ್ಡಿನೋ ಡ್ರಾಯ್ಡ್ ಓಪನ್ ಮಾಡಬೇಕು. ಕೋಡ್ ಅಪ್ಲೋಡ್ ಮಾಡಿಕೊಂಡು ಈ ಪವರ್ ಸಿಂಬಲ್ ಇದೆಯಲ್ವಾ, ಸೊ ಈ ಸಿಂಬಲ್ನ ಪ್ರೆಸ್ ಮಾಡಬೇಕು. ಸೊ ಈ ಥರ ಕಂಪ್ರೆಸ್ ಆಗುತ್ತೆ ನೋಡಲ್ಲಿ, ಆಲ್ರೆಡಿ ಆಗಿದೆ, ಕಂಪ್ಲೀಷನ್ ಸ್ಟಾರ್ಟೆಡ್ ಅಂತ. ಸೊ ಫಿನಿಶ್ಡ್, ಓಕೆನಾ. ಸೊ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು, ಸ್ಕೆಚ್, ಮತ್ತು ಇದರಲ್ಲಿ ಸೇವ್ ಪ್ರೀ ಕಂಪ್ರೆಸ್ಡ್ ಅಂತ ನೋಡಿ, ಪ್ರೀ ಕಂಪ್ಲೀಟೆಡ್ ಅಂತ. ಸೊ ಇದನ್ನ ಪ್ರೆಸ್ ಮಾಡಿ. ಮತ್ತು ಸೊ ಆಲ್ರೆಡಿ ನಾನು ಫೈಲ್ನ ಸೇವ್ ಮಾಡಿದ್ದೀನಿ. ಸೊ ಅದಕ್ಕೆ ನೀವು ಈ ಥರ ಈ ಬಟನ್ ಪ್ರೆಸ್ ಮಾಡಿಕೊಂಡು ಇಲ್ಲಿ ಫೈಲ್ ನೇಮ್ ಕೊಟ್ಟು ಟಿಕ್ ಕೊಡಿದ್ರೆ ಸೊ ಸೇವ್ ಆಗುತ್ತೆ. ಸೇವ್ ಆದಮೇಲೆ ನಿಮ್ಮ ಮೊಬೈಲಲ್ಲಿ ಝೆಡ್ ಫ್ಲ್ಯಾಷರ್ ಆ್ಯಪ್ ಇರಬೇಕು ನೋಡ್ಬೋದು. ಝೆಡ್ ಫ್ಲ್ಯಾಷರ್ AVR ಆ್ಯಪ್ ನೇಮು. ಸೊ ಇದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ಸೊ OTG ಕೇಬಲ್ ಇದ್ರಿಗೆ ಕನೆಕ್ಟ್ ಮಾಡಿ ಫಸ್ಟ್. ಸೊ ಮತ್ತು ಇದು ಆರ್ಡಿನೋ ಬೋರ್ಡ್ಗೆ ಒಂದು ಕನೆಕ್ಟ್ ಮಾಡಿ. ನೋಡ್ಬೋದು ಕನೆಕ್ಟ್ ಮಾಡ್ತಾ ಇದ್ದಂಗೆ ಒಂದು ನಿಮಿಷ ಇದರಲ್ಲಿ ಸೆಟ್ಟಿಂಗ್ ಆನ್ ಮಾಡಬೇಕು. ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಮಾಡಿ OTG. ನೋಡ್ಬೋದು OTG ಬಂದಿದೆ. ಸೊ ಇದು OTGನ ಆನ್ ಮಾಡ್ಕೊಳ್ಳಿ. ನೋಡ್ಬೋದು ಆನ್ ಮಾಡ್ದಂಗೆ ಇಲ್ಲಿ ಪವರ್ ಸಪ್ಲೈ ಬಂದಿದೆ ಇವಾಗ. ಸೊ ಓಕೆ ಅಂದ್ಕೊಡಿ. ಸೊ ಈಗ ಇದರಲ್ಲಿ ಫೈಲ್ ಸೆಲೆಕ್ಟ್ ಮಾಡೋದು ಯಾವ ಥರ ಅಂದರೆ, ಸೊ ಈ 3 ಡಾಟ್ಸ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಫೈಲ್ಸ್ ಓಪನ್ ಆಗುತ್ತೆ. ನೋಡ್ಬೋದು ಸ್ನೇಹಿತರೆ, ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ಸೆಲೆಕ್ಟ್ ಮಾಡ್ಕೊಂಡು ನೋಡೋದು ವಿವೋದು. ಸೊ ಅದಕ್ಕೆ ಈ ಥರ ನೋಡ್ಸಿದೆ. ಸೊ ಇದರಲ್ಲಿ ಆರ್ಡಿನೋದ್ರಲ್ಲಿ ಪ್ರೀ ಕಂಪ್ರೆಸ್ಡ್, ಸೊ ಇದು ಬರುತ್ತೆ. ಇದರೊಳಗಡೆ ಬ್ಲಿಂಕ್ ನೋಡ್ಬೋದು, ಇದನ್ನ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಇವಾಗ ಇದನ್ನ ಕ್ಲಿಕ್ ಮಾಡಿ ಬಂದಿದೆ ಇಲ್ಲಿಗೆ. ಸೊ ಇದನ್ನ ಗೋ ಹೊಡೆದ್ರೆ ನೋಡ್ಬೋದು ಲೈಟ್ ಬ್ಲಿಂಕ್ ಆಗಿ ಸ್ಟಾಪ್ ಆಗಿದೆ ನೋಡ್ಬೋದು. ಇಲ್ಲಿ ಆಪರೇಷನ್ ಕಂಪ್ಲೀಟೆಡ್ ವಿತ್ ಎರರ್ಸ್. ಸೊ ಏನು ಇಶ್ಯೂ ಬರ್ತಿದೆ ಸ್ನೇಹಿತರೆ. ಸೊ ಮತ್ತು ಇದ್ರಿಗೆ LED ಕನೆಕ್ಟ್ ಮಾಡೋದು ಯಾವ ಥರ ಅಂದರೆ, ನಿಮಗೆ ಇದರಲ್ಲಿ ಇಲ್ಲಿ ಕಾಣಿಸ್ತಾ ಇರ್ಬೋದು 12 ನಂಬರ್ ಮತ್ತು ಇಲ್ಲಿ ಗ್ರೌಂಡು. ಸೊ ಇವೆರಡಿಗೂ ಕನೆಕ್ಟ್ ಮಾಡ್ಬೇಕು ಸ್ನೇಹಿತರೆ. ಯಾವ ಪಿನ್ಗೂ ಅಂದರೆ LEDದು ನೆಗೆಟಿವ್ ಬಂದ್ಬಿಟ್ಟು ಗ್ರೌಂಡ್ಗೆ, ಇಲ್ಲಿ ನೋಡ್ಬೋದು 13 ನಂಬರ್ ಮೇಲೆ ಇರೋದು ಗ್ರೌಂಡ್ಗೆ. ಸೊ ಮತ್ತು 13 ನಂಬರ್ ಇರೋದು ಪ್ಲಸ್ಗೆ, LEDಗೆ ಕನೆಕ್ಟ್ ಮಾಡಿಕೊಂಡು. ಸೊ ನಿಮಗೆ ಈ ಅಡಾಪ್ಟರ್ ಹೇಳಿದ್ನಲ್ಲ ಎಕ್ಸ್ಟರ್ನಲ್ ಪವರ್ ಸಪ್ಲೈದು, ಸೊ ಇದು ಬಂದ್ಬಿಟ್ಟು ಇಲ್ಲಿ ಕನೆಕ್ಷನ್ ಕೊಡಿ. ಸೊ ಮತ್ತು ಇದು ಸಪ್ಲೈ ಕೊಡಿ ಇದ್ರಿಗೆ ಬೋರ್ಡ್ಗೆ. ನೋಡ್ಬೋದು ಸ್ನೇಹಿತರೆ, ಸೊ ಈಗ ಲೈಟ್ ಬ್ಲಿಂಕ್ ಆಗಿ ಆಫ್ ಆಗ್ತಿದೆ, ಓಕೆನಾ. ಸೊ ಪ್ರಾಜೆಕ್ಟ್ ನೋಡ್ಬೋದು. ಸೊ ಇದು ಲೈಟ್ ಬ್ಲಿಂಕ್ ಪ್ರಾಜೆಕ್ಟ್ ಸ್ನೇಹಿತರೆ. ಸೊ ನಿಮಗೆ ಈ ಬ್ಲಿಂಕಲ್ಲಿ ಇನ್ನೂ ಡಿಫ್ರೆಂಟ್ ಟೈಪ್ ಬರುತ್ತೆ, ನಿಮಗೆ ಅದು ಮಾಡಿ ನೋಡ್ತೀನಿ. ಸೊ ಆ ವಿಡಿಯೋ ಬೇಕಂದರೆ ಖಂಡಿತ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.